ದ ಸರಳನ್ನು ಹಿಡಿದುಕೊಂಡು ಸರೋಜಿನಿ ಅಮ್ಮ ಹೊರಗೆ ನೋಡುತ್ತಾ ನಿಂತಿದ್ದರು. ಕಾಲ ತುಕ್ಕು ಹಿಡಿದ ಆ ಗೇಟಿನಾಚೆ ಜೀವನ ಹರಿದು ಹೋಗುತ್ತಿದೆ. ಅದಕ್ಕೆ ಅದರದೇ ಆದ ಗಡಿಬಿಡಿಗಳಿವೆ. 70ರ ಹೊಸ್ತಿಲಲ್ಲಿ ನೆನಪುಗಳಿಗೆ ಹೆಚ್ಚು ಸ್ಪಷ್ಟತೆ ಬರುತ್ತಿದೆ ಎಂದು ಅವರಿಗೆ ಅನಿಸಿತು. ಪ್ರತಿಯೊಂದು ವಾಹನವೂ ಶಬ್ದ ಮಾಡುತ್ತಾ ಗೇಟನ್ನು ಸಮೀಪಿಸುತ್ತದೆ. ಆಗ ಅವರ ಒಣಗಿದ ಹೃದಯ ಒಮ್ಮೆ ಮಿಳಿಯುತ್ತದೆ. ಅದು ತನ್ನ ಮಕ್ಕಳೇ, ರಾಜನೋ, ಗೋಪಿಯೋ, ಸುರೇಶನೋ, ವಿನುವೋ? ನಿರೀಕ್ಷೆಯ ಒಂದು ತೆಳುವಾದ ಬೆಳಕು ಆ ಕಣ್ಣುಗಳಲ್ಲಿ ಮಿನುಗಿ ಮಾಯವಾಗುತ್ತದೆ. 1 ವರ್ಷದ ಹಿಂದಿನ ಆ ದಿನವನ್ನು ಅವರು ನೆನಪಿಸಿಕೊಂಡರು. ಅದು ನಿನ್ನೆ ನಡೆದಂತೆ ಭಾಸವಾಗುತ್ತಿದೆ. 4 ಸೇರಿ ಈ ಗೇಟು ದಾಟಿ ಒಳಗೆ ಬಂದರು. ಆಗ ಅವರ ಮುಖದಲ್ಲಿ ಎಷ್ಟೊಂದು ಪ್ರೀತಿಯನ್ನು ಅವರು ನಟಿಸಿದ್ದರು. ಅಮ್ಮನಿಗೆ ಒಳ್ಳೆಯ ವಿಶ್ರಾಂತಿ ಬೇಕು, ಸುಸ್ತು ಎಲ್ಲ ಹೋಗಲಿ. ಇಲ್ಲಿಯಾದರೆ ಡಾಕ್ಟರರಿದ್ದಾರೆ, ಸಿಸ್ಟರ್ಗಳಿದ್ದಾರೆ, ಎಲ್ಲ ಸೌಕರ್ಯವೂ ಇದೆ. ನಾವು ಆಗಾಗ ಬಂದು ನೋಡುತ್ತೇವೆ. 1 ತಿಂಗಳೊಳಗೆ ವಾಪಸ್ ಕರೆದುಕೊಂಡು ಹೋಗುತ್ತೇವೆ. ಕಿರಿಯವನಾದ ವಿನು ಹೇಳಿದ ಮಾತುಗಳು ಈಗಲೂ ಮೊಳಗುತ್ತಿವೆ. ಅದೊಂದು ಪ್ರತಿಧ್ವನಿಯಂತೆ ಕಿವಿಯಲ್ಲಿದೆ. ಆ ಮಾತುಗಳಲ್ಲಿ ಕಪಟವಿತ್ತು. ಆದರೆ ಅದನ್ನು ಅರಿಯಲು ಸ್ವಂತ ಮಕ್ಕಳ ಮೇಲಿನ ಪ್ರೀತಿ ಅವರಿಗೆ ಅವಕಾಶ ನೀಡಿಲ್ಲ. ಸರೋಜಿನಿಯಮ್ಮ, ಇವತ್ತೂ ಕಾಯ್ತಿದ್ದೀರಾ? ಹಿಂದಿನಿಂದ ಸಿಸ್ಟರ್ ಆನ್ಸಿಯ ಮೃದುವಾದ ಧ್ವನಿ ಕೇಳಿಸಿತು. ಆ ಧ್ವನಿಯಲ್ಲಿದ್ದ ಸಹಾನುಭೂತಿ ಅವರನ್ನು ಮತ್ತಷ್ಟು ಕುಗ್ಗಿಸಿತು. ಅವರು ನಿಧಾನವಾಗಿ ತಿರುಗಿ ನೋಡಿದರು. ಅವರು ಬರುವುದಾಗಿ ಹೇಳಿದ್ದಾರೆ ಸಿಸ್ಟರ್. ತೆಳುವಾದ ಸ್ವರದಲ್ಲಿ ಅವರು ಉತ್ತರಿಸಿದರು. ರಾಜನಿಗೆ ದುಬೈನಲ್ಲಿ ಕೆಲಸದ ಒತ್ತಡವಿರಬಹುದು. ಗೋಪಿ ಹೊಸ ಅಂಗಡಿ ಶುರು ಮಾಡಿದ್ದಾನಲ್ಲ. ವಿನು ಆದರೆ ರಾಜಕೀಯವಲ್ಲವೇ? ಅವನಿಗೆ 1 ಕ್ಷಣವೂ ಬಿಡುವಿರುವುದಿಲ್ಲ. ಸುರೇಶನ ಬ್ಯಾಂಕಿನ ವಿಷಯವಂತೂ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬ ಮಗನ ಕೆಲಸದ ಒತ್ತಡಕ್ಕೂ ಅವರೇ ಸಬೂಬುಗಳನ್ನು ಕಂಡುಕೊಂಡರು. ಸಿಸ್ಟರ್ ಆನ್ಸಿ ಏನೂ ಮಾತನಾಡಿಲ್ಲ. ಕಳೆದ 20 ವರ್ಷಗಳಿಂದ ಅವರು ಇಂತಹ ಎಷ್ಟು ಕಾಯುವಿಕೆಗಳನ್ನು ನೋಡಿದ್ದಾರೆ. ಕೊನೆಗೆ ನಿರೀಕ್ಷೆಗಳು ಕಣ್ಣೀರಾಗಿ ಸುರಿದು ಹೋಗುತ್ತವೆ. ನೆನಪುಗಳು ಮಾಯವಾಗುತ್ತವೆ. ಶೂನ್ಯ ಕಣ್ಣುಗಳೊಂದಿಗೆ ಕುಳಿತಿರುವವರನ್ನು ಅವರು ನೋಡಿದ್ದಾರೆ. ಅಮ್ಮನಿಗೆ ಬಿಸಿಯಾಗಿ 1 ಚಹಾ ತರಲೆ? ಅವರು ಪ್ರೀತಿಯಿಂದ ಕೇಳಿದರು. ಬೇಡ ಸಿಸ್ಟರ್. ಒಂದು ತೆಳುವಾದ ನಗುವನ್ನು ತರಲು ಪ್ರಯತ್ನಿಸುತ್ತಾ ಅವರು ಹೇಳಿದರು. ಅವರು ಈಗಲೇ ಬರುತ್ತಾರೆ. ಬಂದರೆ ನಾವೆಲ್ಲರೂ ಒಟ್ಟಿಗೆ ಮನೆಗೆ ಹೋಗಬಹುದು. ಅಲ್ಲಿ ಕಿಳಕ್ಕೆ ಪುರತ್ತು ಮನೆಯ ಜಗುಲಿಯ ಮೇಲೆ ಕುಳಿತು ಎಲ್ಲರೂ ಚಹಾ ಕುಡಿಯಬಹುದಲ್ಲವೇ? ಸರೋಜಿನಿ ಅಮ್ಮ ಮತ್ತೆ ಗೇಟಿನತ್ತ ನೋಡಿದರು. ಅವರ ಕಣ್ಣುಗಳಲ್ಲಿ 1 ವರ್ಷದಿಂದ ನಂದದೆ ನಿಂತಿದ್ದ ನಿರೀಕ್ಷೆಯ ಜ್ವಾಲೆಯಿತ್ತು. ಅದು ಸಂಜೆ ಸಮಯದ ಗಾಳಿಗೆ ನಡುಗುವ ಒಂದು ಮಣ್ಣಿನ ಹಣತೆಯಂತೆ ಲೇಸವಾಗಿ ನಡುಗಿತು. ನೆನಪುಗಳಿಗೆ ರೆಕ್ಕೆಗಳು ಬಂದರೆ ಅವುಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕರುಣಾಲಯದ ಜಡವಾಸ್ತವದಿಂದ ಸರೋಜಿನಿ ಅಮ್ಮನ ಮನಸ್ಸು ಹಾರಿಹೋಯಿತು. ಅದು ಪಾಲ್ಕಾಡಿನ ಕಿಳಕ್ಕೆ ಪುರತ್ತು ಮನೆತನದ ವೈಭವದ ಕಾಲಕ್ಕೇರಿತು. ಹಸಿರು ರೇಷ್ಮೆಯಂತೆ ಹಾಸಿದ ಭತ್ತದ ಗದ್ದೆಗಳ ನಡುವೆ ಒಬ್ಬ ಮಹಾರಾಜನಂತೆ ಆ 8 ಕಟ್ಟಿನ ಮನೆ ತಲೆ ಎತ್ತಿ ನಿಂತಿತ್ತು. ಅದರ ನಡುವಂಗಳದಲ್ಲಿ ಒಂದು ತುಳಸಿ ಕಟ್ಟೆಯಿತ್ತು. ದಕ್ಷಿಣ ದಿಕ್ಕಿನಲ್ಲಿ ಒಂದು ದೊಡ್ಡ ಕೊಳಮೂ ಇತ್ತು. ಅದೊಂದು ವಿಶೇಷ ಜಗತ್ತಾಗಿತ್ತು. ಪತಿ ಮಾಧವ ಮೆನನ್ ಅನಿರೀಕ್ಷಿತವಾಗಿ ನಿಧನರಾದರು. ಆಗ ಅವರು ಕುಸಿದು ಹೋದರು. ಆದರೆ 4 ಚಿಕ್ಕ ಮಕ್ಕಳ ಮುಖ ನೋಡಿದಾಗ ಅವರು ಧೈರ್ಯವನ್ನು ತಂದುಕೊಂಡರು. ಪ್ರತಿಯೊಂದು ಭತ್ತದ ಕಾಳು, ಪ್ರತಿಯೊಂದು ರಬ್ಬರ್ ಹಾಳೆ ಅವರ ಬೆವರು ಮತ್ತು ಕಣ್ಣೀರಾಗಿತ್ತು. ಹಿರಿಯ ಮಗ ನಾಜನಿಗೆ ಪುಸ್ತಕಗಳೇ ಜಗತ್ತಾಗಿತ್ತು. ಅವನ ಪುಸ್ತಕಗಳಿಗಾಗಿ ಮತ್ತು ಟ್ಯೂಷನ್ಗಾಗಿ ಅವರು ಹಗಲಿರುಳು ದುಡಿದರು. 10ನೇ ತರಗತಿಯಲ್ಲಿ ಅವನು ಪ್ರಥಮ ಸ್ಥಾನ ಪಡೆದಾಗ ಆ ತಾಯಿಯ ಕಣ್ಣುಗಳು ಹೆಮ್ಮೆಯಿಂದ ತುಂಬಿದ್ದವು. 2ನೇಯವನಾದ ಗೋಪಿಗೆ ವ್ಯಾಪಾರದಲ್ಲಿ ಆಸಕ್ತಿ. ಅವನಿಗೊಂದು ದಿನಸಿ ಅಂಗಡಿ ತೆರೆಯುವ ಆಸೆಯಿತ್ತು. ಅದಕ್ಕಾಗಿ ಗಂಡನ ನೆನಪಿಗಾಗಿ ಇಟ್ಟುಕೊಂಡಿದ್ದ ಉಂಗರವನ್ನು ಮಾರಿ ಹಣ ನೀಡಿದರು. 3ನೇಯವನಾದ ಸುರೇಶನಿಗೆ ಬ್ಯಾಂಕ್ ಕೆಲಸ ಸಿಕ್ಕಿತು. ಅಂದು ಊರಿನವರೆಲ್ಲರಿಗೂ ಪಾಯಸ ಮಾಡಿ ಬಡಿಸಿದರು. ಕಿರಿಯವನಾದ ವಿನುವಿಗೆ ರಾಜಕೀಯದಲ್ಲಿ ಆಸಕ್ತಿ. ಅವನ ಮೊದಲ ಚುನಾವಣಾ ಪ್ರಚಾರಕ್ಕೆ ನೋಟಿಸ್ ಮುದ್ರಿಸಲು ಹಣವಿರಲಿಲ್ಲ. ಆ ಸಮಯದಲ್ಲಿ ಅವರು ತಮ್ಮ ಕಿವಿಯಲ್ಲಿದ್ದ ಕೊನೆಯ ಚಿನ್ನದ ತುಣುಕನ್ನು ತೆಗೆದುಕೊಟ್ಟರು. ಮಕ್ಕಳ ಪ್ರತಿಯೊಂದು ಗೆಲುವು ಅವರದೇ ಆಗಿತ್ತು. ಅವರ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಲು ಅವರು ತಮ್ಮನ್ನೇ ಮರೆತು ಬದುಕಿದರು.
ಕೆಳಗೆ ಪುರತ್ತು ಮನೆಯ ಮಾವಿನ ಮರದ ಕೆಳಗೆ ಆ ನಾಲ್ವರು ಓಡಾಡುವುದನ್ನು ನೋಡುವಾಗ ಆ ತಾಯಿಗೆ ಬಹಳ ಸಂತೋಷವಾಗುತ್ತಿತ್ತು. ಅದು ಜಗತ್ತನ್ನೇ ಗೆದ್ದಷ್ಟು ಸಂತಸವಾಗಿತ್ತು. ಕೆಳಗೆ ಪುರತ್ತು ಮನೆಯ ನೆಲುಪುಗಳಲ್ಲಿ ಮರೆಯಲಾಗದ 2 ಮುಖಗಳಿದ್ದವು. ಒಂದು ಕೆಲಸದಾಕಿ ಲಕ್ಷ್ಮಿಯದು, ಇನ್ನೊಂದು ಅವಳ ಮಗ ಮಾಧವನದು. ವಿಧವೆಯಾದ ಲಕ್ಷ್ಮಿಗೆ ಆ ಮನೆಯಲ್ಲಿ ಕೆಲಸ ಕೊಟ್ಟಿದ್ದು ಸರೋಜಿನಿಯಮ್ಮ. ವಾಸಿಸಲು ಉತ್ತರ ದಿಕ್ಕಿನಲ್ಲಿದ್ದ ಒಂದು ಸಣ್ಣ ಕೋಣೆಯನ್ನು ನೀಡಿದ್ದರು. ಲಕ್ಷ್ಮಿಯ ಮಗ ಮಾಧವ ಬುದ್ಧಿವಂತನಾಗಿದ್ದ. ಸರ್ಕಾರಿ ಶಾಲೆಯ ಮಿತಿಗಳ ನಡುವೆಯೂ ಅವನು ಪ್ರಥಮ ಸ್ಥಾನ ಗಳಿಸುತ್ತಿದ್ದ. ಒಂದು ದಿನ ಅವನ ಪುಸ್ತಕದ ಹರಿದ ಪುಟಗಳನ್ನು ಸರೋಜಿನಿಯಮ್ಮ ನೋಡಿದ್ದರು. ಅವರು ಅವನನ್ನು ಹತ್ತಿರ ಕರೆದು ಹೊಸ ಪುಸ್ತಕಗಳನ್ನು ಕೊಡಿಸಿದರು. ಚೆನ್ನಾಗಿ ಓದಿ ದೊಡ್ಡವನಾಗಬೇಕು, ನಿನ್ನ ತಾಯಿಯ ಕಷ್ಟಗಳನ್ನು ದೂರ ಮಾಡಬೇಕು ಎಂದು ಅವರು ಯಾವಾಗಲೂ ಅವನಿಗೆ ಹೇಳುತ್ತಿದ್ದರು. ಒಂದು ಮಳೆಗಾಲದಲ್ಲಿ ಮಾಧವನಿಗೆ ತೀವ್ರ ಜ್ವರ ಬಂದಿತು. ಅದನ್ನು ನೋಡಿ ಲಕ್ಷ್ಮಿ ಗಾಬರಿಗೊಂಡಳು. ಅಂದು ರಾತ್ರಿಯಿಡೀ ಸರೋಜಿನಿಯಮ್ಮ ಅವನ ಬಳಿ ಕುಳಿತಿದ್ದರು. ಅವನ ಹಣೆಗೆ ಒದ್ದೆ ಬಟ್ಟೆಯನ್ನು ಹಾಕಿದರು. ಶುಂಠಿ ಕಾಫಿ ಮಾಡಿಕೊಟ್ಟರು. ಸ್ವಂತ ಮಕ್ಕಳಂತೆಯೇ ಅವನನ್ನು ನೋಡಿಕೊಂಡರು. ಗಂಜಿ ಕುಡಿಯುವಾಗ ತಮ್ಮ ಮಕ್ಕಳ ಜೊತೆ ಅವನನ್ನು ಕೂರಿಸಿಕೊಳ್ಳುತ್ತಿದ್ದರು. ಲಕ್ಷ್ಮಿ ಹೇಳುತ್ತಿದ್ದಳು, ಯಜಮಾನಿಯವರೇ, ಅವನು ಅಲ್ಲೇ ಇರಲಿ. ಆಗ ಸರೋಜಿನಿಯಮ್ಮ, ಲಕ್ಷ್ಮಿ, ಮಕ್ಕಳ ನಡುವೆ ತಾರತಮ್ಯ ಬೇಡ ಎಂದು ಹೇಳಿ ಆ ತಾಯಿಯನ್ನು ಅಪ್ಪಿಕೊಳ್ಳುತ್ತಿದ್ದರು. ಮಾಧವನೆಂಬ ಬಾಲಕನಿಗೆ ಈ ಜಗತ್ತಿನ ಅತಿದೊಡ್ಡ ಅದ್ಭುತವೆಂದರೆ ಕೆಳಗೆ ಪುರತ್ತು ಮನೆಯ ಯಜಮಾನಿ. ಕಾಲ ವೇಗವಾಗಿ ಸಾಗಿತು. ಮಕ್ಕಳು ಬೆಳೆದು ದೊಡ್ಡವರಾದರು. ಅವರ ಜೀವನವು ಜಂಜಾಟದಿಂದ ಕೂಡಿತ್ತು. ತಾಯಿ ನಿಧಾನವಾಗಿ ಅವರ ಜಗತ್ತಿನಿಂದ ಹೊರಗುಳಿಯತೊಡಗಿದರು. ಒಂದು ದಿನ 4 ಒಟ್ಟಿಗೆ ಬಂದರು. ಅವರು ತಾಯಿಯ ಸುತ್ತಲೂ ಕುಳಿತರು. ಅಮ್ಮನ ಹೆಸರಿನಲ್ಲಿರುವ ಈ ಆಸ್ತಿಯನ್ನೆಲ್ಲ ನಮ್ಮ ಹೆಸರಿಗೆ ಬರೆದು ಕೊಡಬೇಕು. ನಮಗೆ ಕೆಲವು ಅವಶ್ಯಕತೆಗಳಿವೆ. ರಾಜನಿಗೆ ದುಬೈನಲ್ಲಿ ಫ್ಲಾಟ್ ಖರೀದಿಸಬೇಕು. ಗೋಪಿಗೆ ವ್ಯಾಪಾರ ವಿಸ್ತರಿಸಲು ಸಾಲ ಬೇಕು. ಅಮ್ಮನಿಗೆ ಇದರಿಂದ ತೊಂದರೆಯೇನೂ ಇಲ್ಲವಲ್ಲ? ಅವರ ಪ್ರೀತಿ ತುಂಬಿದ ಮಾತುಗಳ ಮುಂದೆ ಸರೋಜಿನಿಯಮ್ಮನಿಗೆ ವಿರೋಧಿಸಲು ಸಾಧ್ಯವಾಗಲಿಲ್ಲ. ನೋಂದಣಿ ಕಚೇರಿಯ ಕುರ್ಚಿಯಲ್ಲಿ ಕುಳಿತು ಅವರು ಸಹಿ ಮಾಡಿದರು. ಆಗ ಅವರ ಕೈಗಳು ನಡುಗುತ್ತಿದ್ದವು. ತನ್ನ ಗಂಡನ ಬೆವರು ಮತ್ತು ಜೀವನ ಅದರಲ್ಲಿತ್ತು. ಆ ಮಣ್ಣನ್ನು ತಾನು ಬೇರೆಯವರ ಹೆಸರಿಗೆ ವರ್ಗಾಯಿಸುತ್ತಿದ್ದೇನೆ, ಆದರೆ ಅದು ಸ್ವಂತ ಮಕ್ಕಳ ಹೆಸರಿಗಲ್ಲವೇ? ಅದನ್ನು ನೆನೆದಾಗ ಅವರ ಮನಸ್ಸಿನಲ್ಲಿ ಸಂತೋಷ ತುಂಬಿತು. ತನ್ನ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾರಲ್ಲವೇ? ಸಹಿ ಮಾಡಿದ ನಂತರ ಅವರು 4 ಮುಖವನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರೀತಿಯಿರಲಿಲ್ಲ, ಮಿತಿಯಿಲ್ಲದ ದುರಾಸೆ ಇತ್ತು. ಆದರೆ ಅದನ್ನು ಗುರುತಿಸಲು ಆ ತಾಯಿಗೆ ಸಾಧ್ಯವಾಗಲಿಲ್ಲ. ಆಸ್ತಿ ಕೈಗೆ ಬಂದ ನಂತರ ಮಕ್ಕಳ ನಡವಳಿಕೆಯಲ್ಲಿ ಸ್ಪಷ್ಟ ಬದಲಾವಣೆಗಳು ಕಂಡುಬಂದವು. ಫೋನ್ ಕರೆಗಳು ಕಡಿಮೆಯಾದವು. ಬರುವುದು ನಿಂತು ಹೋಯಿತು. ಮನೆಯಲ್ಲಿ ಒಬ್ಬಂಟಿಯಾಗಿರುವ ತಾಯಿ ಅವರಿಗೆ ಹೊರೆಯಾದರು. ಕೊನೆಗೆ ಆ ದಿನ ಬಂದೇ ಬಿಟ್ಟಿತು. 4 ದುಬಾರಿ ಕಾರಿನಲ್ಲಿ ಒಟ್ಟಿಗೆ ಮನೆಗೆ ಬಂದರು. ಅಮ್ಮನಿಗೆ ಆರೋಗ್ಯ ಹದಗೆಡುತ್ತಿದೆ. ಇಲ್ಲಿ ಒಬ್ಬರೇ ಇರುವುದು ಸರಿಯಲ್ಲ. ಒಳ್ಳೆ ಚಿಕಿತ್ಸೆ ಮತ್ತು ವಿಶ್ರಾಂತಿ ಸಿಗುವ ಒಂದು ಸ್ಥಳವಿದೆ. ನನಗೇಕೆ ಮಕ್ಕಳೇ ಚಿಕಿತ್ಸೆ? ನನಗೇನೂ ಆಗಿಲ್ಲವಲ್ಲ. ಅವರು ವಿರೋಧಿಸಲು ಪ್ರಯತ್ನಿಸಿದರು. ಅದು ಅಮ್ಮನಿಗೆ ಹಾಗೆ ಎನ್ನಿಸುತ್ತದೆ. ನಾವು ಅಮ್ಮನ ಒಳ್ಳೆದಕ್ಕಾಗಿಯೇ ಹೇಳುತ್ತಿದ್ದೇವೆ. ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ, ಅವರು ಪುನರುಚ್ಚರಿಸಿದರು. ಅವರು ತಾಯಿಯನ್ನು ಕಾರಿನಲ್ಲಿ ಹತ್ತಿಸಿದರು. ಪ್ರಯಾಣದುದ್ದಕ್ಕೂ ಯಾರೂ ಏನೂ ಮಾತನಾಡಲಿಲ್ಲ. ಕೊನೆಗೆ ಕಾರ್ ನಿಂತಿತು. ಕರುಣಾಲಯ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದ ಗೇಟಿನ ಮುಂದೆ ಅದು ನಿಂತಿತು. ಅದೊಂದು ವೃದ್ಧಾಶ್ರಮ ಎಂದು ತಿಳಿದಾಗ ಅವರ ಎದೆ ಒಡೆದು ಹೋಯಿತು. ಮಕ್ಕಳೇ ಎಂದು ಅಳುತ್ತಾ ಅವರು ಕರೆದರು. ಆಗ 4 ಮುಖ ತಿರುಗಿಸಿದರು. ನಾವು ಬೇಗ ಬರುತ್ತೇವೆ ಎಂಬ ಪೊಳ್ಳು ಭರವಸೆ ನೀಡಿ ಅವರು ಹೊರಟು ಹೋದರು. ಆ ಕಾರು ಗೇಟು ದಾಟಿ ಹೋಯಿತು. ಮುಚ್ಚಿದ ಗೇಟಿನ ಸಂದುವಿನಿಂದ ಅವರು ಅಸಹಾಯಕಳಾಗಿ ನೋಡುತ್ತಾ ನಿಂತರು. ಸರೋಜಿನಿಯಮ್ಮ ಕರುಣಾಲಯದ ಜಡ ದಿನರಾತ್ರಿಗಳನ್ನು ದೂಡಿದರು. ಆಗಲೂ 4 ಮಕ್ಕಳು ತಮ್ಮ ತಮ್ಮ ಜಗತ್ತಿನಲ್ಲಿ ಕಾರ್ಯಮಗ್ನರಾಗಿದ್ದರು. ದುಬೈನ ಬುರ್ಜ್ ಖಲೀಫಾ ಸಮೀಪದ ಫ್ಲಾಟ್ನಲ್ಲಿ ಕುಳಿತು ರಾಜನ್ ತನ್ನ ಹೆಂಡತಿಗೆ ಹೇಳಿದ್ದ, ಅಮ್ಮ ಅಲ್ಲಿ ಸುರಕ್ಷಿತವಾಗಿದ್ದಾರೆ, ನಾವಿಲ್ಲಿ ನೆಮ್ಮದಿಯಾಗಿ ಬದುಕಬಹುದಲ್ಲವೇ? ಊರಿನಲ್ಲಿ ಗೋಪಿಯ ಹೊಸ ಜವಳಿ ಮಳಿಗೆಯನ್ನು ಒಂದು ಮಂತ್ರಿಯೊಬ್ಬರು ಉದ್ಘಾಟಿಸುತ್ತಿದ್ದರು. ಪತ್ರಕರ್ತರ ಮುಂದೆ ಅವನು ಕುಟುಂಬದ ಮಹಿಮೆಯ ಬಗ್ಗೆ ಮಾತನಾಡಿದ. ಆದರೆ ಆ ಮಹಿಮೆಗೆ ಕಾರಣವಾದ ತಾಯಿಯನ್ನು ಅವನು ಅನುಕೂಲವಾಗಿ ಮರೆತಿದ್ದ. ಬ್ಯಾಂಕ್ ಮ್ಯಾನೇಜರ್ ಸುರೇಶ್ ಮಗನ ಹುಟ್ಟುಹಬ್ಬಕ್ಕೆ 10,000 ಖರ್ಚು ಮಾಡಿದ. ಆಗಲೂ ತಾಯಿಗೆ ಫೋನ್ ಮಾಡಲು ಅವನು ಮರೆತಿದ್ದ. ರಾಜಕಾರಣಿ ವಿನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾಷಣ ಮಾಡಿ ಚಪ್ಪಾಳೆಗಿಟ್ಟಿಸುತ್ತಿದ್ದ. ವೃದ್ಧರ ಸಂರಕ್ಷಣೆಯ ಬಗ್ಗೆಯೇ ಅವನ ಭಾಷಣ. ತಾಯಂದಿರ ಕಣ್ಣೀರು ಬೀಳುವ ಯಾವ ನಾಡೂ ಉದ್ಧಾರವಾಗುವುದಿಲ್ಲ ಎಂದು ಭಾಷಣ ಮಾಡಿದ. ಆದರೆ ಸ್ವಂತ ತಾಯಿಯ ಕಣ್ಣೀರಿನ ಬಗ್ಗೆ ಅವನು ಯೋಚಿಸಲೇ ಇಲ್ಲ. ಕರುಣಾಲಯದಲ್ಲಿ ಓಣಂ, ವಿಷು ಎಲ್ಲವೂ ಬಂದು ಹೋದವು. ಪ್ರತಿ ಹಬ್ಬದ ದಿನವೂ ಸರೋಜಿನಿ ಅಮ್ಮನ ನಿರೀಕ್ಷೆಗಳು ಮುಗಿಲೆತ್ತರಕ್ಕೆ ಏರುತ್ತಿದ್ದವು. ಓಣಂಗೆ ಅವರು ಬರುತ್ತಾರೆ, ಹಬ್ಬದ ಊಟಕ್ಕೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದವರು ಸಹನಿವಾಸಿಗಳಿಗೆ ಹೇಳುತ್ತಿದ್ದರು. ಹೊಸ ಬಟ್ಟೆಗಳನ್ನು ಧರಿಸಿ ಇತರರ ಮಕ್ಕಳು ಮತ್ತು ಸಂಬಂಧಿಗಳು ಬರುತ್ತಿದ್ದರು. ಆಗೆಲ್ಲ ಸರೋಜಿನಿಯಮ್ಮ ಗೇಟಿನತ್ತಲೇ ನೋಡುತ್ತಿದ್ದರು.
ಪ್ರತಿ ಫೋನ್ ಗಂಟೆ ಬಾರಿಸಿದಾಗಲೂ ಅವರು ಅದು ತನಗಾಗಿ ಬಂದ ಕರೆ ಎಂದು ಭಾವಿಸುತ್ತಿದ್ದರು. ಆದರೆ ಕರೆಗಳು ಬರಲಿಲ್ಲ, ಅವರೂ ಬರಲಿಲ್ಲ. ಹಬ್ಬದ ಊಟದ ಎಲೆ ಮುಂದೆ ಕುಳಿತು ಅವರ ಕಣ್ಣುಗಳು ತುಂಬಿದವು. ಪ್ರತಿ ನಿರಾಸೆಯೂ ಅವರ ಆರೋಗ್ಯವನ್ನು ಕುಗ್ಗಿಸುತ್ತಿತ್ತು. ರಾತ್ರಿಗಳಲ್ಲಿ ನಿದ್ರೆಯಿಲ್ಲದೆ ಅವರು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಮಲಗುತ್ತಿದ್ದರು. ಸರೋಜಿನಿಯಮ್ಮ ಕರುಣಾಲಯಕ್ಕೆ ಬಂದು 1 ವರ್ಷ ಪೂರ್ಣಗೊಳ್ಳುವ ದಿನವಾಗಿತ್ತಂದು. ಬೆಳಗ್ಗೆ ಅವರು ಸ್ನಾನ ಮಾಡಿ ತಾವು ತಂದಿದ್ದರಲ್ಲೇ ಅತ್ಯುತ್ತಮವಾದ ಕಸೂದಿ ಸೀರೆಯನ್ನು ಉಟ್ಟರು. ಹಾಗೆ ಅವರು ಸಿದ್ಧವಾಗಿ ನಿಂತರು. ಇಂದು ಅವರು ಬರುತ್ತಾರೆ ಸಿಸ್ಟರ್, ನನಗೆ ಖಾತ್ರಿಯಿದೆ. 1 ವರ್ಷವಾಯಿತಲ್ಲವೇ, ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಎಂದವರು ಸಿಸ್ಟರ್ ಆನ್ಸ್ಗೆ ಹೇಳಿದರು. ಬೆಳಗಿನಿಂದ ಅವರು ಗೇಟಿನ ಬಳಿಯ ಕುರ್ಚಿಯಲ್ಲಿ ಬಂದು ಕುಳಿತಿದ್ದರು. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ಮಧ್ಯಾಹ್ನ ಕಳೆಯಿತು, ಸಂಜೆಯಾಯಿತು. ಗೇಟಿನ ಹೊರಗೆ ಕತ್ತಲು ಕವಿಯತೊಡಗಿತ್ತು. ಕರುಣಾಲಯದ ಪ್ರಾರ್ಥನೆಯ ಗಂಟೆ ಬಾರಿಸಿತ್ತು. ಆದರೂ ಯಾರೂ ಬರಲಿಲ್ಲ. ಸಂಜೆಯ ನಿಶ್ಶಬ್ದದಲ್ಲೇ ಅವರ ಕೊನೆಯ ನಿರೀಕ್ಷೆಯೂ ಸುಟ್ಟು ಬೂದಿಯಾಯಿತು. ಅದೊಂದು ಮೇಣದ ಬತ್ತಿಯ ಜ್ವಾಲೆಯಂತಿತ್ತು. ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಉದುರಿತು. ಅದು ಅವರ ತುಟಿಗಳಲ್ಲಿ ಉಪ್ಪಿನ ರುಚಿಯನ್ನು ಹರಡಿತು. ನಿರೀಕ್ಷೆಗಳೆಲ್ಲವೂ ಅಸ್ತಮಿಸಿದ ಒಂದು ಸಂಜೆಯಾಗಿತ್ತದು. ಅನಿಶ್ಚಿತವಾಗಿ ಒಂದು ಕಾರು ಕರುಣಾಲಯದ ಗೇಟು ದಾಟಿ ಒಳಗೆ ಬಂದಿತು. ಅದು ದುಬಾರಿ ಕಾರಾಗಿರಲಿಲ್ಲ. ಸರ್ಕಾರಿ ಬೋರ್ಡ್ ಹಾಕಿದ ಹಳೆಯ ಆಂಬಾಸಿಡರ್ ಕಾರಾಗಿತ್ತು. ಸರೋಜಿನಿ ಅಮ್ಮನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಕಾರಿನಿಂದ ಇಳಿದ ವ್ಯಕ್ತಿಯನ್ನು ನೋಡಿ ಅವರಿಗೆ ನಂಬಲಾಗಲಿಲ್ಲ. ಅವನಿಗೆ 30 ವರ್ಷ ವಯಸ್ಸಾಗಿರಬಹುದು. ಸುಂದರವಾದ ಮುಖ, ಖಾದಿ ಶರ್ಟ್ ಧರಿಸಿದ್ದ. ಅದು ಮಾಧವ, ಲಕ್ಷ್ಮಿಯ ಮಗ ಮಾಧವ. ಅವನು ಓದಿ ಪರೀಕ್ಷೆ ಬರೆದು ಇಂದು ತಹಸೀಲ್ದಾರನಾಗಿ ಕೆಲಸ ಮಾಡುತ್ತಿದ್ದಾನೆ. ವರ್ಷಗಳ ನಂತರ ಅವನಿಗೆ ಊರಿಗೆ ವರ್ಗಾವಣೆ ಸಿಕ್ಕಿತ್ತು. ಅವನು ಹಳೆಯ ಮನೆತನದ ಯಜಮಾನಿಯ ಬಗ್ಗೆ ವಿಚಾರಿಸಿದ. ಆಗಲೇ ಆ ಆಘಾತಕಾರಿ ಸತ್ಯ ತಿಳಿದಿದ್ದು, ಅವರು ವೃದ್ಧಾಶ್ರಮದಲ್ಲಿದ್ದಾರೆಂದು. ಮಾಧವ ವೇಗವಾಗಿ ನಡೆದು ಸರೋಜಿನಿಯಮ್ಮನ ಬಳಿಗೆ ಬಂದ. ಏನೂ ಮಾತನಾಡದೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಅವನ ಕಣ್ಣುಗಳು ತುಂಬಿಲವು. ಅಮ್ಮ ಯಾಕೆ ಇಲ್ಲಿರುವುದು? ಗದ್ಗದಿತ ಸ್ವರದಲ್ಲಿ ಕೇಳಿದ. ನನ್ನದೊಂದು ಸಣ್ಣ ಮನೆ ಇದೆ, ಅಲ್ಲಿ ನನಗೆ ಇರಲು ಒಂದು ಜಾಗವಿದೆ. ಹಾಗೆಯೇ ಅಮ್ಮನಿಗೂ ಅಲ್ಲಿ ಒಂದು ಜಾಗವಿದೆ. ನಾನು ಅಮ್ಮನನ್ನು ನೋಡಿಕೊಳ್ತೇನೆ. ಅಮ್ಮ ನನ್ನ ಜೊತೆ ಬರಬೇಕು. ನಂಬಲಾಗದೆ ಅವರು ಅವನನ್ನು ನೋಡಿದರು. ಸ್ವಂತ ಮಕ್ಕಳು ಕೈಬಿಟ್ಟರು. ಆದರೆ ಒಬ್ಬ ಕೆಲಸದಾಕಿಯ ಮಗ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ. ನನ್ನ ತಾಯಿ ಸಾಯುವ ಮುನ್ನ ನನ್ನ ಬಳಿ ಒಂದೇ ಒಂದು ವಿಷಯವನ್ನು ಕೇಳಿಕೊಂಡಿದ್ದಳು. ನಮ್ಮನ್ನು ಹಸಿವಿನಿಂದ ಪಾರು ಮಾಡಿದ ಯಜಮಾನಿಯ ಪ್ರೀತಿಯನ್ನು ಎಂದಿಗೂ ಮರೆಯಬಾರದು. ಅಮ್ಮನನ್ನು ಈ ಸ್ಥಿತಿಯಲ್ಲಿ ಇಲ್ಲಿ ಬಿಟ್ಟು ನನಗೆ ನೆಮ್ಮದಿಯಿಂದ ನಿದ್ರೆ ಮಾಡಲು ಸಾಧ್ಯವಿಲ್ಲ. ಜನ್ಮ ನೀಡಿದ ಮಕ್ಕಳು ಕೈಬಿಟ್ಟರು. ಆದರೆ ತಾನು ಪ್ರೀತಿಯನ್ನು ಮಾತ್ರ ನೀಡಿದ ಬೇರೊಬ್ಬನ ಮಗ ತನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆ ಆನಂದವು ಸರೋಜಿನಿಯಮ್ಮನ ಮನಸ್ಸನ್ನು ತಲ್ಲಣಿಸಿತು. ಅವರ ಒಣಗಿದ ಕಣ್ಣುಗಳು ಮತ್ತೆ ತುಂಬಿದವು. ಆದರೆ ಈ ಬಾರಿ ಅದು ಸಂತೋಷದ ಕಣ್ಣೀರಾಗಿತ್ತು. 1 ವರ್ಷದ ಕಾಯುವಿಕೆಗೆ ಫಲ ಸಿಕ್ಕಿದೆ. ಪ್ರೀತಿ ತನ್ನನ್ನು ಹುಡುಕಿಕೊಂಡು ಬಂದಿದೆ. ಅದು ಯಾವುದೇ ರೂಪದಲ್ಲಾದರೂ ಸರಿ. ಅವರು ನಡುಗುವ ಕೈಗಳಿಂದ ಅವನ ಕೆನ್ನೆಯನ್ನು ಸವರಿದರು. ಮಗನೇ ಎಂದು ಮಾತ್ರ ಅವರಿಗೆ ಹೇಳಲು ಸಾಧ್ಯವಾಯಿತು. ಅವರು ಮಾಧವನ ಕೈಯನ್ನು ಗಟ್ಟಿಯಾಡಿ ಹಿಡಿದರು. ತುಂಬಿದ ಸಂತೋಷದಿಂದ ನಿರಾಳದೆಯ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ವರ್ಷಗಳಿಂದ ಅನುಭವಿಸಿದ್ದ ನೋವುಗಳೆಲ್ಲವೂ ಆ ಒಂದು ಕ್ಷಣದಲ್ಲಿ ಕರಗಿ ಹೋದವು. ನಿರಾಸೆಗಳೂ ಮಾಯವಾದವು. ಅವರ ಮುಖದಲ್ಲಿ ಶಾಂತವಾದ ಒಂದು ನಗು ಮೂಡಿತು. ಆ ನಗುವಿನೊಂದಿಗೆ ಅವರು ತಮ್ಮ ಕೊನೆಯ ಉಸಿರೆಳೆದರು. ಮರಣದ ಸುದ್ದಿ ತಿಳಿದು 4 ಮಕ್ಕಳು ಓಡಿ ಬಂದರು. ಅವರು ಕಣ್ಣೀರು ಸುರಿಸಿದರು, ದುಃಖವನ್ನು ನಟಿಸಿದರು. ಎಲ್ಲದಕ್ಕೂ ಸಾಕ್ಷಿಯಾಗಿ ಮಾಧವ ನಿರ್ವಿಕಾರನಾಗಿ ಒಂದು ಬದಿಯಲ್ಲಿ ನಿಂತಿದ್ದ. ತಾಯಿಯ ಅಂತಿಮ ಸಂಸ್ಕಾರಗಳನ್ನು ಮಾಡಲು ಮಕ್ಕಳು ಹಕ್ಕು ಮಂಡಿಸಿದರು. ಮಾಧವ ಅವರನ್ನು ತಡೆಯಲಿಲ್ಲ. ದಿನಗಳ ನಂತರ ಮಾಧವ ಮತ್ತೊಮ್ಮೆ ಕಿಳಕೆಪುರತ್ತು ಮನೆತನದ ಮುಂದೆ ಬಂದು ನಿಂತ. ಆ ಮನೆ ಮುಚ್ಚಿತ್ತು. ಅದರ ವೈಭವದ ಕಾಲ ಎಂದೂ ಮುಗಿದು ಹೋಗಿತ್ತು. ಆ ಮನೆಯ ಮುಖಮಂಟಪದಲ್ಲಿ ಒಂದು ದೊಡ್ಡ ಗಡಿಯಾರವನ್ನು ನೇತು ಹಾಕಲಾಗಿತ್ತು. ಕಾಲವನ್ನು ತೋರಿಸುವ ಆ ಗಡಿಯಾರದ ಮುಳ್ಳುಗಳು ಎಂದೂ ನಿಂತು ಹೋಗಿತ್ತು. ಪ್ರೀತಿಯ ಸಂಬಂಧಗಳು ನಿಂತು ಹೋದ ಒಂದು ಮನೆಯಾಗಿತ್ತದು. ಅಲ್ಲಿ ಕಾಲವನ್ನು ಗುರುತಿಸುವಲ್ಲಿ ಯಾವ ಅರ್ಥವಿದೆ? ಆ ನಿಂತ ಗಡಿಯಾರದಂತೆಯೇ ಇತ್ತು ಕಿಳಕೆಪುರತ್ತು ಮನೆಯ ಆತ್ಮ. ಅದು ಶಾಶ್ವತವಾಗಿ ನಿಶ್ಚಲವಾಗಿತ್ತು.